ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನಲ್ಲಿ ಈ ವಾರದ ಕೊನೆ ಟಾಸ್ಕ್, ಆಲ್ಮೋಸ್ಟ್ ಈ ಸೀಸನ್ನ ಕೊನೆ ಟಾಸ್ಕ್ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಟಾಸ್ಕೆಲ್ಲ ಏನು ಆಡಿಸಿ ಅದು ಒಂದು ಪಾಯಿಂಟ್ಸ್ ಥರ ಕೊಟ್ಟು ಗೆಲ್ಲಿಸ್ತಿದ್ರು. ಸೊ ಇದೆಲ್ಲ ಕೊನೆಯದಾಗಿರೋದು. ಇನ್ನೇನೇ ಇದ್ರೂ ಒಂದು ಚಿಕ್ಕ ಪುಟ್ಟ ಟಾಸ್ಕ್ ಇರುತ್ತೆ, ಅದು ಫನ್ ಫ್ರೈಡೆ ಟಾಸ್ಕ್ ಥರ ಅಷ್ಟೇ. ಸೊ ಅದು ಕೌಂಟ್ ಆಗೋಲ್ಲ. ಸೊ ಲಾಸ್ಟ್ ಟಾಸ್ಕ್ ಏನು ಅಂತ ನೋಡೋದಾದರೆ, ನಾವು ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿರೋದಲ್ವ ಇವಾಗ. ಸೊ ಇವರು ಸ್ನೇಹಿತರು ಇರ್ತಾರಲ್ವ, ಸ್ಟಾರ್ಟಿಂಗ್ ವೀಕಲ್ಲಿ ಸ್ನೇಹಿತರು, ನಮ್ರತವರು ಮತ್ತು ತುಕಾರಿ ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಮಾಡಿರ್ತಾರೆ. ಸೊ ಎಂಡ್ಯೂರೆನ್ಸ್ ಟಾಸ್ಕ್ ಅದು. ಸೊ ಅದು ಅಲ್ಲಿ 3 ಅವರ್ಸ್ ಏನೋ ನಿಂತ್ಕೊಂಡಿರ್ತಾರೆ ಅವರು. ಸೊ ಆ ಟಾಸ್ಕು ಮತ್ತೆ ಬಂದಿರೋದು. ಸೊ ಈ ಟಾಸ್ಕ್ನ ಆಡಕ್ಕೆ ಹೋಗಿರೋದು ಸಂಗೀತ ಅವರು ಮತ್ತು ಪ್ರತಾಪ್ ಅವರು. ಸೊ ನನಗಂದಿರೋ ಪ್ರಕಾರ ಅವರು ಚೆನ್ನಾಗಿ ಆಡಿದ್ದಾರೆ ಇಬ್ಬರು. ಸೊ ಯಾಕಂದರೆ ಒಂದು ಲ್ಯಾಕ್ ಕೂಡ ಇನ್ಕ್ರೀಸ್ ಆಗಿದೆ ಅಲ್ಲಿ. 48 ಲ್ಯಾಕ್ಸ್ ಇದ್ದು 49 ಲ್ಯಾಕ್ಸ್ ಆಗಿದೆ ಇವಾಗ. ಸೊ ಖಂಡಿತವಾಗ್ಲೂ ಗೆದ್ದಿರ್ತಾರೆ, ಅದಕ್ಕೋಸ್ಕರ ಇನ್ಕ್ರೀಸ್ ಆಗಿದೆ ಅಂತ ಅನಿಸುತ್ತೆ. ಸೊ ನೋಡಬೇಕು ಇಬ್ಬರು ಗೆದ್ದಿದ್ದಾರೋ ಅಥವಾ ಒಬ್ಬರು ಗೆದ್ದಿರೋದಕ್ಕೆ ಬರೀ 1 ಲ್ಯಾಕ್ ಇನ್ಕ್ರೀಸ್ ಆಗಿದೆಯೋ ಏನು ಅಂತ. ಬಟ್ ಖಂಡಿತವಾಗ್ಲೂ ಗೆದ್ದಿದ್ದಾರೆ ಅಂತ ಅನಿಸುತ್ತೆ, ಯಾಕಂದರೆ ಸಂಗೀತ ಅವರಿಗೆ ಉತ್ತಮ ಕೂಡ ಬಂದಿದೆ ಈ ಸತಿ. ಸೊ ಗೆದ್ದಿರೋದ್ರಿಂದನೇ ಕೊಟ್ಟಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಸೊ ಇದು ಲಾಸ್ಟ್ ಟಾಸ್ಕ್ ಆಗಿದೆ. ಸೊ ಮನೇಲಿ ಕೂಡ ಗೆದ್ದಿದ್ದಾರೆ. ಮತ್ತು ಇವತ್ತಿನ ಪ್ರಮೋದಲ್ಲಿ ಕೂಡ ನಾವು ನೋಡಿದ್ದೀವಿ, ಒಂದು ಸ್ವಲ್ಪ ಜಗಳಗಳೆಲ್ಲ ಆಗ್ತಿರುತ್ತೆ ಏನು ಟಾಸ್ಕ್ ವಿಷಯಕ್ಕೆ. ಮತ್ತು ನಿನ್ನೆ ಕೂಡ ಅಷ್ಟೇ ನೀವು ನೋಡಿರ್ತೀರ, ತುಕಾಲಿ ಸಂತೋಷ್ ಅವರು ಮತ್ತು ವರ್ತ ಸಂತೋಷ್ ಅವರು ಕುತ್ಕೊಂಡು ಯಾವ್ದರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಸಂಗೀತ ಅವ್ರನ್ನ ಆಟದಲ್ಲಿ ಸೋಲಿಸಿ ಎಲ್ಲರ ಮುಂದೆ ಅವರ ಕ್ಯಾರೆಕ್ಟರ್ ಏನು ಅಂತ ತೋರಿಸ್ಬೇಕು ಅಂತ. ಬಟ್ ಐ ಥಿಂಕ್ ಸಂಗೀತ ಅವರು ಇದಕ್ಕೆ ಉತ್ತರ ಕೊಟ್ಟರು ಅಂತ ಅನಿಸುತ್ತೆ. ಇವತ್ತು ಒಂದು ಟಾಸ್ಕ್ ಆಡಿ ಗೆದ್ದಿದ್ದಾರೆ ಅವರು. ತುಕಾಲಿ ಸಂತೋಷ್ ಅವರು ನಿಜವಾಗ್ಲೂ ಒಂದೊಂದು ಸತಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದು ಸತಿ ಇಷ್ಟು ಇರಿಟೇಟ್ ಆಗುತ್ತೆ ಅವರ ಮಾತುಗಳು. ನೀವು ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನನ್ಸುತ್ತೆ ಅವರ ಬಗ್ಗೆ? ಒಂದೊಂದು ಸತಿ ಒಂದೊಂದು ಮಾತಾಡಿದ್ರೆ ಹೇಗೆ ಜನ ನಂಬೋದು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಹೇಳಿ ನೀವು ಕೂಡ. ಮತ್ತು ಬಿಗ್ ಬಾಸ್ ಇನ್ನೇನು ಒಂದೇ ವಾರ ಇರೋದು. ಸೊ ನಿಮ್ಮೆಲ್ಲರಿಗೂ ಯಾರು ವಿನ್ ಆಗ್ತಾರೆ ಅಂತ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.